ಬಗ್ಗೆ ಏನೋ ಹೇಳಿ ಕಳಿಸ್ದೆ. ಒಬ್ರನ್ನೊಬ್ರು ಸಂಶಯ ಪಡಬೇಡಿ ಅಂದೆ. ಆದ್ರೆ ನಾನು ಕಿಶೋರನ್ನ ಅನುಮಾನಿಸ್ತಾ ಇದ್ದೀನಲ್ವಾ? ಇಲ್ಲ, ಅದು ಅನುಮಾನ ಅಲ್ಲ. ಕಿಶೋರ್ ನನಗೆ ಮಾಡಿರೋದು ನಂಬಿಕೆ ದ್ರೋಹ. ಅಪ್ಪ, ಎಲ್ಲಿಗೆ ಹೋಗಿದ್ರಿ? ಇನ್ನೆಲ್ಲಿಗೆ ಹೋಗ್ಲಪ್ಪ? ಈ ವಯಸ್ಸಲ್ಲಿ ನಾನು ಸತ್ಯಶೋಧನೆ ಮಾಡಬೇಕಾಗಿದೆಯಲ್ಲ, ಅದೇ ನನಗೆ ದುಃಖವಾಗ್ತಿರೋದು. ಏನ್ ಸತ್ಯಶೋಧನೆ ಅಪ್ಪ? ಕಿಶೋರ, ಒಂದು ಗಾದೆ ಮಾತಿದೆ ಕಣೋ. ಸತ್ಯ ಅನ್ನೋದು ಮೆರವಣಿಗೆ ಹೊರಡೋದಕ್ಕೆ ಸಿದ್ಧವಾಗ್ತಿದ್ದ ಹಾಗೇನೆ, ಸುಳ್ಳು ಅನ್ನೋದು 3 ಸಲ ವಿಶ್ವ ಪ್ರದಕ್ಷಿಣೆ ಆಗಿತ್ತಂತೆ. ಹಾಗಾಯ್ತು ನಿನ್ನ ಕಥೆ. ಅಪ್ಪ, ನೀವು ಏನು ಹೇಳ್ತಿದ್ರು ಅರ್ಥ ಆಗ್ತಿಲ್ಲ. ನೀನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ಮಗನೇ. ನಾನಾ? ಪ್ರೀತಿನ ಉಳಿಸ್ಕೊಳ್ಳೋದು ಪವಿತ್ರವಾದ ಕೆಲಸ ನಿಜ, ಆದರೆ ಅದರಿಂದ ಇನ್ನೊಬ್ಬರ ಜೀವ ಹೋಗ್ಬಾರ್ದಲ್ವಾ? ಯಾರನ್ನೂ ಕೊಲ್ಲೋ ಹಕ್ಕಿಲ್ಲ ಕಣೋ ನನಗೆ. ಅಪ್ಪ, ಏನು ಹೇಳ್ತಿದ್ದೀರಿ ನೀವು? ಹೌದು ಮಗನೇ, ನಿನ್ನ ಪ್ರೀತಿಗೋಸ್ಕರ ಪಾಪ ಆ ಮಹೇಶನಿಗೆ ಸಾವು ತರಬಾರ್ದಾಗಿತ್ತು ನೀನು. ಇದನ್ನು ಯಾರು ಹೇಳಿದ್ದು ನಿಮಗೆ? ಯಾರು ಹೇಳಿದ್ದು ಅನ್ನೋದು ಮುಖ್ಯನೋ, ನಾನು ಹಾಗೆ ಮಾಡಬಾರ್ದಿತ್ತು ಅನ್ನೋದು ಮುಖ್ಯನೋ, ನೀನೇ ಯೋಚನೆ ಮಾಡು. ನಮ್ಮ ಸ್ವಾರ್ಥಕ್ಕೋಸ್ಕರ ಬೇರೆಯವ್ರ ನೋವಿಗೆ ನಾವು ಕಾರಣ ಆಗಬಾರ್ದು ಕಣೋ. ನೀವು ನನ್ನ ಮೇಲೆ ಅನುಮಾನ ಪಡ್ತಿದ್ದೀರಾ? ಇದು ಅನುಮಾನನೋ ಸತ್ಯನೋ ನನಗಂತೂ ಅರ್ಥ ಆಗ್ತಿಲ್ಲ ಕಣೋ. ನಡೆದಿರೋದನ್ನೆಲ್ಲ ನೋಡಿದರೆ ನೀನೇ ಅಪರಾಧಿ ಅಂತ ಅನ್ನಿಸ್ತಾ ಇದೆಯಲ್ಲ. ಯಾರು ನಂಬಲಿ ಬಿಡ್ಲಿ, ನೀವು ನನ್ನ ನಂಬ್ತೀರಾ ಅಂತ ಅನ್ಕೊಂಡಿದ್ದೆ. ಈಗ ನೀವು ನನ್ನ ಮೇಲೆ ಸಂಶಯ ಪಡ್ತಾ ಇದ್ದೀರಾ. ನನಗೆ ನೀವೊಬ್ಬರೇ ದಿಕ್ಕಪ್ಪ. ನೀವು ನನ್ನ ಮೇಲೆ ಅನುಮಾನ ಪಡ್ಬೇಡಿ ಪ್ಲೀಸ್. ನೋಡು, ನಾನು ನಂಬಿದ್ರು ಜಗತ್ತಿನ ದೃಷ್ಟಿಯಲ್ಲಿ ಮಹೇಶನ ಕೊಲೆಗಾರ ನೀನೇ ಆಗಿದ್ಯಾ ಕಣೋ. ನಿನ್ನ ಒಳ್ಳೆತನ ಯಾರಿಗೂ ಕಾಣ್ತಾ ಇಲ್ಲ. ನನಗದೇ ದುಃಖ ಆಗ್ತಾ ಇರೋದು. ನೀನು ಬಾಮ್ಮ. ಕೂತ್ಕೊಮ್ಮ. ಅಮ್ಮ, ಇವಳಿಗೆ ನಮ್ಮನೆ ಊಟ ಸೇರುತ್ತಾ? ಪಾರ್ಥ, ಊಟ ಮಾಡೋವಾಗೆಲ್ಲ ಹೇಳ್ಬಾರ್ದು ಕಣೋ. ಅಯ್ಯೋ, ನಾನೇನೀಗ ಹೇಳ್ಬಾರ್ದು ಹೇಳದ್ನಾ? ಇವರೆಲ್ಲ ಹೈಫೈ ಜನ ಅಮ್ಮ. ಇವ್ರುಗಳಿಗೆಲ್ಲ ನಮ್ಮನೆ ಊಟ ತಿಂಡಿ ಎಲ್ಲ ಎಲ್ಲಿ ಸೇರುತ್ತೆ ಹೇಳೋ? ಲೋ ಪಾರ್ಥ, ಅನ್ನೋದ್ ಋಣ ಯಾರ ಕೈಲೂ ತಪ್ಸಕ್ಕಾಗಲ್ಲ ಕಣ. ಅಪ್ಪ, ಅನ್ನ ತಿನ್ನೋರಿಗೆ ಅನ್ನದ ಋಣ ಏನು ಅಂತ ಅರ್ಥ ಆಗುತ್ತೆ. ಆದ್ರೆ ಇವರು ಹೈಫೈ ಜನ. ಪಿಜ್ಜಾ, ಬರ್ಗರ್, ಹಾಟ್ ಡಾಗ್, ಫಾರಿನ್ ಫುಡ್ಗಳನ್ನು ತಿನ್ನೋರಿಗೆ ಇದೆಲ್ಲ ಎಲ್ಲಪ್ಪ ಗೊತ್ತಾಗುತ್ತೆ. ಲೋ ಪಾರ್ಥ, ಅವಳು ನೆಮ್ಮದಿಯಾಗಿ ಊಟ ಮಾಡಕ್ ಬಿಡಯ್ಯ. ಅಂಕಲ್, ಏನೇ ಮಾಡಿದ್ರು ಊಟ ಸೇರುತ್ತಾ? ಇಲ್ಲ ಅಂಕಲ್, ಪಾಪ ಈ ಫಾರಿನ್ ಫುಡ್ ವ್ಯಾಮೋಹಿಗಳಿಗೆ ಇಡ್ಲಿ, ವಡೆ, ರೊಟ್ಟಿ, ಕಡುಬು ಇವೆಲ್ಲ ರುಚಿಸಲ್ಲ ಅಂಕಲ್. ಅದರಲ್ಲೂ ಅನ್ನ ಕಂಡ್ರೆ ಅವ್ರಿಗೆ ಅಸಹ್ಯ. ಯಾಕಂದ್ರೆ ಅನ್ನ ತಿಂದ್ರೆ
ಬೊಜ್ಜು ಬಂದು ಬ್ಯೂಟಿ ಹಾಳಾಗುತ್ತಲ್ಲ ಅದಕ್ಕೆ. ಅಂಥದ್ರಲ್ಲಿ ನಮ್ದು ಚಿಕ್ಕ ಮನೆ, ಇಂಥ ಇಕ್ಕಟ್ಟಿನ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಅವ್ರಿಗೆ ಊಟ ಸೇರುತ್ತಾ? ಇಲ್ಲ. ನಿಲ್ಸು ಪಾರ್ಥ, ಸಾಕು. ಅಮ್ಮ, ನಾನೇನು ತಮಾಷೆ ಮಾಡ್ತಾ ಇಲ್ಲ. ಪಾಪ ಇವ್ರದ್ದು ಸ್ಟಾರ್ ಹೋಟ್ಲ್ ಕಲ್ಚರು. ಬೆಳಿಗ್ಗೆ ಬೆಂಗಳೂರು ಸ್ಟಾರ್ ಹೋಟ್ಲಲ್ಲಿ ಬ್ರೇಕ್ಫಾಸ್ಟು, ಮಧ್ಯಾಹ್ನ ದಿಲ್ಲಿ ಸ್ಟಾರ್ ಹೋಟ್ಲಲ್ಲಿ ಲಂಚು, ಇನ್ನು ರಾತ್ರಿ ಕೋಲ್ಕತ್ತಾ ಸ್ಟಾರ್ ಹೋಟ್ಲಲ್ಲಿ ಪಾರ್ಟಿ. ಇವ್ರ ಫ್ಯಾಮಿಲಿ ಎಲ್ಲ ಸ್ಟಾರ್ ಹೋಟ್ಲಲ್ಲಿ ಬೆಳೆದವರು ತಾನೆ. ಪಾಪ ಅವ್ರಿಗೆ ನಮ್ಮನೆ ಊಟ ಎಲ್ಲಮ್ಮ ಸೇರುತ್ತೆ. ಪ್ರಿಯಾ, ಪ್ರಿಯಾ ನಿಂತ್ಕೊಳ್ಳಮ್ಮ. ಪಾಪ ಊಟನು ಬಿಟ್ಟು ಹೋದ್ಲು. ಈಗೇನು ಪ್ರಪಂಚ ಮುಳುಗೋಯ್ತಾ? ಇಲ್ವಲ್ಲ. ಪಾರ್ಥ, ಏನಂತ ಮಾತಾಡ್ತೀಯೋ? ಅಪ್ಪ, ಇವಳು ಸೌಂದರ್ಯ ಉಳಿಬೇಕಲ್ಲ, ಅದಕ್ಕೆ ಊಟ ತಿಂಡಿ ಕಡಿಮೆ ಮಾಡಿದ್ರೆ ಇವಳು ಬ್ಯೂಟಿ ಹಾಗೆ ಉಳಿಯುತ್ತೆ. ಇವಳಿಗೆ ಬೇಕಾಗಿರೋದು ಅದೇ ತಾನೇ. ಈಗಿನ ಕಾಲದ ಹುಡುಗಿಯರು ಊಟ ತಿಂಡಿ ಬಿಡ್ತಾರೆ, ಡಯಟು ಅಂತಾರೆ. ಇದು ಅಷ್ಟೇ. ಆದರೆ ನಮ್ಮನೆ ಮಕ್ಕಳನ್ನ ನಾವೇ ಉಪವಾಸ ಕೆಡುವುದು ಸರಿಯಲ್ಲ ಕಣೆಯ. ಪಾರ್ಥ, ಪ್ರಿಯಾ ವಿಷಯದಲ್ಲಿ ನೀನು ಯಾಕೋ ಅಷ್ಟೊಂದು ಕೆಟ್ಟವನಾಗಿದೆಯಾ? ಅವಳು ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಟ್ಟಾಗಿದೆ, ಜೊತೆಗೆ ಈಗ ಅವಳು ಪಶ್ಚಾತ್ತಾಪನೂ ಪಡ್ತಾ ಇದ್ದಾಳೆ. ಅವಳು ಕಿಶೋರನ್ ತಂಗಿಯಾಗಿ ಹುಟ್ಟಿದ್ದೆ ತಪ್ಪೇನೆಯ? ಕಿಶೋರ್ ಮಾಡಿದ ತಪ್ಪಿಗೆ ಪ್ರಿಯಾಗೆ ಯಾಕೋ ಶಿಕ್ಷೆ ಕೊಡ್ತಾ ಇದೆಯಾ? ಸಂಕಟ ಕಣಪ್ಪ. ಅಕ್ಕನ ನೆನ್ಸ್ಕೊಂಡಾಗ್ಲೆಲ್ಲ ಮೈಯೆಲ್ಲ ಉರಿಯುತ್ತೆ, ಹೊಟ್ಟೆಲಿ ಬೆಂಕಿ ಬಿದ್ದಾಗುತ್ತೆ. ಪ್ರಿಯನ್ ಮುಖ ನೋಡ್ದಾಗ್ಲೆಲ್ಲ ಅಕ್ಕ ಪಡ್ತಾ ಇರೋ ಕಷ್ಟ ನನಗೆ ನೆನಪಾಗುತ್ತೆ. ಅದಕ್ಕೆ ಅವಳಿಗೆ ಹಿಂಸೆ ಕೊಡೋದಾ? ನೀನು ಪ್ರಿಯನ ಕಣ್ಣೀರು ಹಾಕ್ಸಿದ್ರೆ ನಿಮ್ಮ ಅಕ್ಕನ ಕಣ್ಣೀರು ಒರೆಸ್ದಾಗತ್ತೇನೋ. ನಾವೆಲ್ಲ ಇದ್ದು ಅಕ್ಕ ಯಾರು ಇಲ್ಲದೆ ಇರೋ ತರ ಇದ್ದಾಳೆ. ಅದಕ್ಕೆ ಕಾರಣ ಪ್ರಿಯಾನ? ಇಲ್ಲಿ ನಾನು ಇವಳಿಗೆ ಹಿಂಸೆ ಕೊಟ್ರೆ ಇವಳು ಕಿಶೋರಿಗೆ ಹೇಳ್ತಾಳೆ. ಆಗ್ಲಾದ್ರ ಮಹಾನ್ ಭಾವಂಗೆ ನನ್ನ ಅಕ್ಕ ಪಡ್ತಾ ಇರೋ ಸಂಕಟ ಏನು ಅಂತ ಅರ್ಥ ಆಗ್ಲಿ. ಶ್ರೀಮಂತಿಗೆ ಸ್ವಪ್ನಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡಿದ್ದಾನೆ. ಇಲ್ಲಿ ಚುಟ್ಟಿದ್ರೆ ಮಾತ್ರ ಅಲ್ಲಿ ಅವನಿಗೆ ನೋವು ಗೊತ್ತಾಗೋದು. ಇದೆಂಥ ನ್ಯಾಯ ಪಾರ್ಥ? ಇದೇನ್ ಸೇಡು ಅಂತೀನಿ. ಅದು ಯಾರ ಮೇಲೆ ನಿನ್ ಸೇಡು? ಈ ಬಡಪಾಯಿ ಮೇಲ? ನೋಡೆಯ, ಒಂದು ಮಾತಿದೆ, ಕಣ್ಣಿಗೆ ಕಣ್ಣನ್ನೇ ತೆಗೆಯೋ ಶಿಕ್ಷೆ ಆದ್ರೆ ಪ್ರಪಂಚದಲ್ಲಿ ಎಲ್ಲರೂ ಕೂಳ್ರೆ ಆಗಿರ್ತಾರೆ ಅಂತ. ಇದು ನಾನು ಹೇಳಿರೋ ಮಾತಾಡೆಯ, ಗಾಂಧೀಜಿ ಹೇಳಿರೋ ಮಾತು. ನೀನು ಕೊಡ್ತಾ ಇರೋ ಶಿಕ್ಷೆ ಅದಕ್ಕಿಂತ ಘೋರವಾದ್ದು, ತಿಳ್ಕೊ. ಇಲ್ಲ ಪಾರ್ಥ, ನೀನು ತುಂಬಾ ತಪ್ಪು ಮಾಡ್ತಾ ಇದೀಯ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೋ ಶಿಕ್ಷೆ ಯಾಕೋ? ನೀನು ಮಾಡಿದ್ದನ್ನ ನಿಮ್ಮ ಅಕ್ಕ ಕೂಡ ಒಪ್ಪಲ್ಲ. ಆದ್ರೆ ಅಲ್ಲಿ ನನ್ನ ಅಕ್ಕ ಒಂಟಿಯಾಗಿ ಅನಾಥೆಯಾಗಿ ಬದುಕ್ತಾ ಇದ್ದಾಳೆ. ಅದನ್ನ ನೀವು ಒಪ್ಕೋತೀರಾ? ಆ ಸಂಕಟ ನೀವು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಇದು ಸಮರ್ಥನೆ ಅಲ್ಲ ಕಣಯ್ಯ. ನಂದಿನಿ ಪಡ್ತಾ ಇರೋ ಸಂಕಟಕ್ಕೆ ನಮಗೂ ನೋವಿದೆ. ಆದ್ರೆ ಒಂದು ರೀತಿಯಲ್ಲಿ ನಾವು ಅಸಹಾಯಕರಾಗಿದ್ದೀವಿ, ನಮಗೂ ಹೊಟ್ಟೆ ಉರಿ ಇದೆ. ಆದ್ರೆ ಕೈ ಕೊಟ್ಟು ಕೂತ್ಕೋಬೇಕಾಗಿದೆ. ನಾನು ಸುಮ್ಮನೆ ಕೂತ್ಕೊಳ್ಳಲ್ಲ ಅಂಕಲ್. ಹಾಗಂತ ಪ್ರಿಯನ್ಗೆ ಹಿಂಸೆ ಕೊಟ್ರೆ ಸಹಿಸೋಕ್ಕಾಗಲ್ಲ ಕಣೋ. ನಂದಿನಿ ಒಳ್ಳೇದಕ್ಕೋಸ್ಕರ ನೀನೇನು ಬೇಕಾದ್ರೂ ಮಾಡು. ಮಾಡ್ತೀನಿ.
ನನ್ನ ಅಕ್ಕ ಯಾವಾಗಲೂ ನನ್ನ ಜೊತೆಲೇ ಇರಬೇಕು. ನನಗೆ ನನ್ನ ಅಕ್ಕ ಬೇಕು. ಅವಳು ಸುಖವಾಗಿರ್ಬೇಕು. ಆ ಥರ ಏನಾದರೂ ಮಾಡೇ ಮಾಡ್ತೀನಿ. ಮಾಮ್, ಓ ಕಾಫಿ ಹೇಳಿ ಎಷ್ಟೊತ್ತಾಯ್ತು? ತಲೆ ತುಂಬಾ ಸಿಡಿತಿದೆ, ಬೇಗ ಬಾ ಮಾಮ್. ತರ್ತಾ ಇದ್ದೀನಪ್ಪ. ತಕೋ ಮಗನೇ. ಮಾಮ್, ತುಂಬಾ ತಲೆ ನೋವ್ತಾ ಇದೆ, ಸ್ವಲ್ಪ ತಲೆಗೆ ಹಂಗೆ ಮಸಾಜ್ ಮಾಡ್ತೀಯಾ? ಮಾಮ್, ಮೈ ಕೈಯೆಲ್ಲ ತುಂಬಾ ನೋವ್ತಾ ಇದೆ, ಸ್ವಲ್ಪ ಭುಜ ಒತ್ತೀಯಾ? ನೀನ್ ಮಗು ಆಗಿದ್ದಾಗ ಎಣ್ಣೆ ಹಚ್ಚೋಕೆ ಅಂತ ಬಟ್ಲು ತಂದಾಗ್ಲೆಲ್ಲ ಓಡೋಗ್ಬಿಡ್ತಿದ್ದೆ. ಆಗ ನೀನ್ ಹಿಡಿಯೋದಕ್ಕೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ? ಆದ್ರೆ ನಾನು ಬಿಡ್ತಾ ಇರ್ಲಿಲ್ಲ. ಎಣ್ಣೆ ಹಚ್ಚಿ ಕೈಕಾಲೆಲ್ಲ ಚೆನ್ನಾಗಿ ತಿಕ್ಕಿ ಬಿಡ್ತಿದ್ದೆ ಕಣೋ. ಬಾಬಾ ಎಷ್ಟು ರಂಪಾಟ ಮಾಡ್ತಿದ್ದೆ. ನಿನಗೆ ಎಣ್ಣೆ ಹಚ್ಚೋದೇ ದೊಡ್ಡ ಸಾಹಸ ಕಣೋ. ಬೆಳಗ್ಗೆ ನಿನ್ ಸ್ನಾನ ಆಗೋವರೆಗೂ ಅಳ್ತಾನೇ ಇರ್ತಿದ್ದೆ. ಅಕ್ಕಪಕ್ಕದವರೆಲ್ಲ ಬಂದು ಆ ಮಗುಗೆ ಯಾಕೆ ಅಷ್ಟು ಹಿಂಸೆ ಕೊಟ್ಟು ಅಳಿಸ್ತಿದೀಯಾ ಅಂತ ಕೇಳ್ತಿದ್ರು. ಅಷ್ಟು ರಚ್ಚೆ ಹಿಡಿಸ್ತಿದ್ದೆ ನೀನು. ಇಷ್ಟೇ ಇಷ್ಟೇ ಪುಟ ಪುಟ ಅಂತ ಓಡಾಡ್ತಿದ್ದೆ. ಕಾಲ ಎಷ್ಟು ಬೇಗ ಕಳೆದೋಯ್ತು. ಈಗ ನೀನು ಎಷ್ಟು ದೊಡ್ಡದಾಗಿ ಬೆಳೆದಿದೀಯ. ಆದ್ರೂ ನಿನಗೆ ಅಮ್ಮನ ಕೈಯಲ್ಲಿ ಆರೈಕೆ ಮಾಡ್ಕೊಳ್ಳೋ ಆಸೆ ಮಾತ್ರ ಹೋಗ್ಲಿಲ್ಲ. ಹೌದು ಮಾಮ್, ನನಗೆ ಮೈ ಕೈಯೆಲ್ಲ ತುಂಬಾ ನೋವ್ತಾ ಇದೆ. ನಿನ್ನ ಹತ್ರ ಮಸಾಜ್ ಮಾಡಿಸ್ಕೋಬೇಕು ಅಂತ ಆಸೆ. ಸ್ವಲ್ಪ ಕಾಲು ಒತ್ತೀಯಾ? ಬೆಳೆದ ಮಕ್ಕಳು ಅಮ್ಮನ ಕೈಯಲ್ಲಿ ಕಾಲು ಮುಟ್ಟಿಸ್ಕೊಳ್ಬಾರ್ದಪ್ಪ. ಅವ್ರಿಗೆ ಒಳ್ಳೇದಾಗಲ್ಲ. ಮನೆ ಯಜಮಾನನ ಸೇವೆ ಮಾಡಿದ್ರೆ ತಪ್ಪೇನಿಲ್ಲ. ಒತ್ತೋ. ಅಂದ್ರೆ ಯಜಮಾನನನ್ನ ತಿಂದ್ಮೇಲೆ ಯಜಮಾನನ ಸೇವೆ ಮಾಡೋದು ಕರ್ತವ್ಯ. ನಾನು ಹಾಕಿದನ್ನ ತಿಂತೀಯಾ? ಸೇವೆ ಮಾಡಕ್ಕಾಗಲ್ವಾ? ಏನ್ ಮಕ್ಕ ನೋಡ್ತಾ ಇದೀಯಾ? ಒತ್ತು ಕಾಲು. ಮಗನ್ ಸೇವೆ ಅನ್ಕೊಂಡ್ ಮಾಡ್ತಾ ಇದ್ದೀನಿ. ನಿನ್ ದಬ್ಬಾಳಿಕೆಗೆ ಹೆದರಿ ಮಾಡ್ತಿಲ್ಲ.
ಯಪ್ಪೋ ಅಕ್ಕಯ್ಯ, ಎಂಥ ಕಾಲ ಬಂತಕ್ಕಯ್ಯ. ಪಾಪ ಆ ರಾಮೂರ್ತಿ ಕುಬೇರಪ್ಪನ ಕೈಯಲ್ಲಿ ನಿನ್ನ ಮಗಳು ಪ್ರಿಯಳ ಕಾಲು ಒತ್ತುವಂತೆ ಮಾಡಿದ್ಯಲ್ಲ, ಈಗ ಆ ಕೆಲಸ ನಿನಗೆ ಬಂತಲ್ಲ ಅಕ್ಕಯ್ಯ. ನಿನ್ನ ಕೈಯಾರೆ ನಿನ್ನ ಮಗನ ಕಾಲು ಒತ್ತುವಂತಾಯ್ತಲ್ಲ. ಎಲ್ಲ ಉಲ್ಟಾ ಪಲ್ಟಾ, ಹವಾಮಾನ ಬದಲಾವಣೆ, ವಕ್ರತುಂಡ. ನಿತ್ಕೋ ಅಕ್ಕ, ನೋಡಿದ್ರು ನೋಡದೆ ಇರೋರಿಗೆ ಹೋಗ್ತಿದ್ಯಲ್ಲ ಅಕ್ಕ. ಅಕ್ಕ ಮನೆಗೆ ಬಾ, ನೀನಿಲ್ದೆ ಆಗ್ಲೇ ದೊಡ್ಡ ಅನಾಹುತ ಆಗೋಗಿದೆ. ಹೌದಕ್ಕ, ಈಗಲೇ ಮನೆಗೆ ಬಾ. ಏನಾಯ್ತು? ಹೇಳೋಷ್ಟು ಟೈಮ್ ಇಲ್ಲ ಅಕ್ಕ, ಮನೆಗೆ ಬಾ, ಎಲ್ಲ ಹೇಳ್ತೀನಿ. ಈಗ ನೀನು ಬರಲಿಲ್ಲ ಅಂದ್ರೆ ಇನ್ನೂ ದೊಡ್ಡ ಅನಾಹುತ ಆಗುತ್ತೆ. ಬಾ ಬಾ ಅಕ್ಕ, ಎಲ್ಲ ಹೇಳ್ತೀನಿ. ಅಮ್ಮ, ಯಾಕೋ, ಏನಾಯ್ತು? ಅಪ್ಪ ಅಂಕಲ್ ಎಲ್ಲ ಎಲ್ಲಿ? ಅಪ್ಪ ಅಂಕಲ್, ಯಾಕೋ, ಏನಾಯ್ತು? ಯಾರಿಗೇನಾಗಿದೆ? ಏನು ಅನಾಹುತ ಆಗಿದೆ? ಹಾಗಂತ ಯಾರಮ್ಮ ಹೇಳಿದ್ ನಿನಗೆ? ಪಾರ್ಥ ಬಂದು ಈಗಲೇ ಮನೆಗೆ ಬಾ ಅಂತ ಗಡ್ಬಿಡಿ ಮಾಡ್ದ. ಅರ್ಜೆಂಟಾಗಿ ಇಲ್ಲಿ ಕರ್ಕೊಂಡ್ಬಂದ. ನಂಗೇನು ಹೇಳಲಿಲ್ಲ. ಬಾಮ ಅವಳಿಗೆ. ಅರ್ಜೆಂಟಾಗಿ ಇಲ್ಲಿ ಕರ್ಕೊಂಡ್ಬಂದ. ನಂಗೇನು ಹೇಳಲಿಲ್ಲ. ಬಾಮ ಅವಳಿಗೆ. ಬಾಮ. ನಂದಿನಿ, ಹೇಗಿದೆಯಮ್ಮ? ನಾನು ಚೆನ್ನಾಗೇ ಇದ್ದೀನಿ. ನಮಗಂತೂ ನೀನು ಹೇಗಿರ್ತೀವ ಅಂತ ಸದಾ ನಿಂದೆ ಚಿಂತೆನಪ್ಪ. ಪಾರ್ಥನಂತೂ ನಿಂದೆ ಯೋಚನೆ. ಅದಕ್ಕೆ ಈ ರೀತಿ ಕರ್ಕೊಂಬರದ? ಯಾರಿಗೋ ಏನೋ ಆಗಿದೆ ಅಂತ ನಾನಿಷ್ಟು ಗಾಬರಿಯಿಂದ ಬಂದೆ ಗೊತ್ತಾ? ಇದೆಲ್ಲ ಏನೋ ಪಾರ್ಥ? ಹೋಗ್ಲಿ ಬಿಡಮ್ಮ, ಹೇಗೂ ಬಂದಿದ್ಯಾ, ಒಳ್ಳೇದೇ ಆಯ್ತು. ಇದೆಲ್ಲ ನಂಗೆ ಸರಿ ಹೋಗಲ್ಲ ಪಾರ್ಥ. ವೈದೇಹಿಗೂ ಒಂದು ಮಾತು ಹೇಳಿಲ್ಲ ಗೊತ್ತಾ ನಾನು? ಅದು ಅಲ್ಲದೆ ನನ್ನ ಕೆಲ್ಸಕ್ಕೆ ಹೋಗೋಳು. ಒಂದಿನಾನು ತಪ್ಸೋ ಹಾಗಿಲ್ಲ. ನಾನು ಈಗಲೇ ಹೋಗ್ಬೇಕು. ವೈದೇಹಿ ಕಾಯ್ತಾ ಇರ್ತಾಳೆ. ಅಕ್ಕ ಪ್ಲೀಸ್, ಸಾರಿ, ನಾನು ಹೇಳ್ದೆ ಕೇಳದೆ ಗಡಿ ಬಿಡಿಲಿ ಕರ್ಕೊಂಬಂದೆ. ಬಟ್ ಈಗ ಹೋಗ್ಬೇಡ ಪ್ಲೀಸ್. la la